ಇನ್ನು ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆ ಇನ್ನೂ ಕೂಡ ಆಕ್ಟಿವ್ ಆಗಿದೆಯಾ ಅಂತಕ್ಕಂಥವ್ರು ತುಂಬ ಜನ ಈ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಹೌದು, 20 ವರ್ಷಗಳಿಂದಲೂ ಕೂಡ ನಕ್ಸಲ್ ಚಟುವಟಿಕೆಗಳು ಕರ್ನಾಟಕದಲ್ಲಿ ಇದ್ದೇ ಇದೆ, ಇಲ್ಲ ಅಂತಲ್ಲ. ಆದರೆ ದೊಡ್ಡ ಮಟ್ಟದಲ್ಲಿ ಇವರಿಂದ ತೊಂದರೆಗಳಾಗಿರಲಿಲ್ಲ. ನೋಡಿ, ಈಗ ಒಂದು ವಾರದ ಹಿಂದಷ್ಟೇ ಕಾಡಂಚಿನ ಕುಗ್ರಾಮಕ್ಕೆ ಬಂದಿದ್ದು ನಕ್ಸಲ್ ನಾಯಕಿ ಮುಂಡಗಾರು ಲತಾ. ಆವಾಗಲೇ ಮಾಹಿತಿ ಗೊತ್ತಾಗಿದ್ದು ANF ಅವ್ರಿಗೆ ಇವರು ಮತ್ತೆ ಕೇರಳದಿಂದ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಕೊಪ್ಪ ತಾಲೂಕಿನ ಕಡೆಗುಂದಿ ಗ್ರಾಮಕ್ಕೆ ಭೇಟಿ ನೀಡಿದ್ದ ಮುಂಡಗಾರು ಲತಾ ಮತ್ತು ಜಯಣ್ಣ, ಇವರಿಬ್ಬರೂ ಕೂಡ ನಕ್ಸಲ್ ನಾಯಕರೇನೆ. ಜಯಣ್ಣ ಮತ್ತು ಮುಂಡಗಾರು ಲತಾ ಸುಬ್ಬೇಗೌಡ ಎಂಬುವರ ಮನೆಯಲ್ಲಿ ಊಟ ಮಾಡಿ ಅಲ್ಲಿಯೇ ಗನ್ ಬಿಟ್ಟು ಹೋಗಿದ್ರು. ಆ್ಯಕ್ಚುಲಿ ಆವಾಗಲೇ ಅಟ್ಯಾಕ್ ಆಗುತ್ತೆ, ಬಟ್ ಅವರು ಪೊಲೀಸರು ಬಂದರು ಅನ್ನೋ ಕಾರಣಕ್ಕೆ ಗನ್ ಗಿನ್ನೆಲ್ಲ ಬಿಟ್ಟು ಅಲ್ಲಿಂದ ಎಕ್ಸ್ಕೇಪ್ ಆಗಿಬಿಡ್ತಾರೆ. ಮುಂಡಗಾರು ಲತಾ, ವಿಕ್ರಮ್ ಗೌಡ, ವನಜಾಕ್ಷಿ, ಜಯಣ್ಣ ಇವರೆಲ್ಲ ಕೇರಳದಿಂದ ಒಂದು 15-20 ದಿವಸದಿಂದ ಹಿಂದೆ 2 ತಿಂಗಳಿಂದ ಎಲ್ಲ ವಾಪಸ್ ಬಂದಿದ್ದರು. ವಿಕ್ರಮ್ ಗೌಡ ಉಡುಪಿಯಲ್ಲೇ ಇದ್ದು ಲತಾ ಮತ್ತು ಜಯಣ್ಣ ಕೊಪ್ಪಾಗೆ ಬಂದು ಹೋಗಿದ್ರಂತೆ. ಮಾಹಿತಿಯೆಲ್ಲ ಇವಾಗೆಲ್ಲ ಕಲೆ ಹಾಕಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಮುಂಡಗಾರು ಲತಾ ಏನು ಕಡಿಮೆ ಇಲ್ಲ, ಆಕೆ ವಿರುದ್ಧ ಚಿಕ್ಕಮಗಳೂರಲ್ಲಿ 38 ಪ್ರಕರಣಗಳಿದೆ. ಇವರೆಲ್ಲರೂ ಕೂಡ ನಕ್ಸಲ್ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ನಕ್ಸಲರಾಗಿ ಬದಲಾಗಿ ಸಾರ್ವಜನಿಕ ಜೀವನದಿಂದ ದೂರ ಇದ್ದಂಥವ್ರು. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಪೀತಬೈಲು ಅನ್ನುವಂಥ ಪ್ರದೇಶದಲ್ಲಿ ನಕ್ಸಲ್ ಎನ್ಕೌಂಟರ್ ಆಗಿರುವಂಥದ್ದು. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಘಟನೆ ನಡೆದಿದೆ. ಕಳೆದ ರಾತ್ರಿ ಘಟನೆ ನಡೆದಿದ್ದು ಈಗಾಗಲೇ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಪಶ್ಚಿಮ ಘಟ್ಟದಲ್ಲಿ ಅಂದರೆ ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ನಾವು ನೋಡ್ಬೋದು ANF ಸಿಬ್ಬಂದಿಗಳು ಅಂದರೆ ಆ್ಯಂಟಿ ನಕ್ಸಲ್ ಫೋರ್ಸ್ ಸಿಬ್ಬಂದಿಗಳು ಈಗಾಗಲೇ ಶಸ್ತ್ರಸಜ್ಜಿತರಾಗಿ ಒಂದೊಂದೇ ತಂಡಗಳು ಸ್ಥಳಕ್ಕೆ ಬರ್ತಾ ಇರುವಂಥದ್ದು. ಈಗಾಗಲೇ ಈ ಸ್ಥಳದಲ್ಲಿ ಅಂದರೆ ಬಚ್ಚಪ್ಪು ಕಬ್ಬಿನಾಲೆ ಸ್ಥಳದಲ್ಲಿ ಇಲ್ಲಿಗೆ ರೋಡ್ ಎಂಡ್ ಆಗ್ತದೆ. ನಾವು ನೋಡ್ಬೋದು ಈ ಥರದ ದುರ್ಗಮವಾದ ಹಾದಿ ಇದೆ ಮುಂಭಾಗಕ್ಕೆ ಹೋಗಲಿಕ್ಕೆ. ಸುಮಾರು ಇಲ್ಲಿಂದ 2-3 ಕಿಲೋಮೀಟರ್ಗಳ ದಾರಿಯನ್ನು ಸಾಗಿದ ನಂತರ ಈ ಘಟನೆ ಆದಂತಹ ಸ್ಥಳ ಸಿಗ್ತದೆ ಅನ್ನುವಂಥದ್ದು. ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಇನ್ನಷ್ಟೇ ಬರಬೇಕಾಗಿದೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಬೇರೆ ಬೇರೆ ಟೀಮ್ಗಳನ್ನು ಅಂದರೆ ಕಾರ್ಯಾಚರಣೆ ನಡೆಸಿರುವಂತಹ ಟೀಮು ಯಾವುದೇ ನೆಟ್ವರ್ಕ್ಗಳು ಸಿಗೋದಿಲ್ಲ. ಹಾಗಾಗಿ ಹೆಚ್ಚುವರಿ ಟೀಮ್ಗಳನ್ನು ಕಾರ್ಕಳದಿಂದ ಬರಮಾಡಿಕೊಳ್ಳಲಾಗ್ತಾ ಇದೆ. ಕಳೆದ 15 ದಿವಸಗಳಿಂದ ಈ ಭಾಗದಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಕಾರಣ ಏನು ಅಂತಂದರೆ ಕಳೆದ 15 ದಿವಸಗಳ ಹಿಂದೆ ಒಂದು ಮಾಹಿತಿ ಲಭ್ಯ ಆಗಿತ್ತು, ಕಾರ್ಕಳದ ಈದು ಗ್ರಾಮದಲ್ಲಿ ನಕ್ಸಲರ ಚಲನವಲನಗಳು ಇದೆ ಅನ್ನುವಂಥದ್ದು. ಆದರೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇತ್ತು. ಕಳೆದ 1 ವಾರದಿಂದ ಚಿಕ್ಕಮಗಳೂರಿನಲ್ಲಿ ಭಾರೀ ಕಾರ್ಯಾಚರಣೆ ನಡೆದ ಹಿನ್ನೆಲೆಯಲ್ಲಿ ಈ ಥರದ ಒಂದು ಬೆಳವಣಿಗೆ ನಡೆದಿರುವಂಥದ್ದು. ನಮಗೆ ಸಿಕ್ಕಿರೋ ಮಾಹಿತಿ ವಿಕ್ರಮ್ ಗೌಡ ಅನ್ನುವಂಥದ್ದು. ಆದರೆ ಇನ್ನೂ ಕೂಡ ಅದು ಕ್ವಶನ್ ಮಾರ್ಕ್ ಆಗಿದೆ. ಕಾರಣ ಏನು ಅಂತಂದರೆ ಹಿರಿಯ ಅಧಿಕಾರಿಗಳು ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ. ಹಾಗಾಗಿ ಹಿರಿಯ ಅಧಿಕಾರಿಗಳು ಬೆಂಗಳೂರಿನಿಂದ ಇನ್ನಷ್ಟೇ ಬರಬೇಕಾಗಿದೆ. ಹೀಗಾಗಿ ಈ ರೂಟ್ಗಳಲ್ಲಿ ಎಲ್ಲೆಲ್ಲಿ ಇರಬೇಕು ಅನ್ನುವಂಥ ಪಾಯಿಂಟ್ಗಳಲ್ಲಿ ಈಗಾಗಲೇ ಪೊಲೀಸರು ಮತ್ತು ANF ಸಿಬ್ಬಂದಿಗಳನ್ನು ಸ್ಥಳದಲ್ಲಿ ನಿಯೋಜನೆ ಮಾಡಿದ್ದಾರೆ. ಅಂದರೆ ಸುಮಾರು 4 ಕಿಲೋಮೀಟರ್ಗಳ ಕಾಲ ವಾಕ್ ಮಾಡಬೇಕಾಗ್ತದೆ ಕಾಡಿನಲ್ಲಿ. ಯಾವುದೇ ನೆಟ್ವರ್ಕ್ಗಳು ಇಲ್ಲಿ ಸಿಗೋದಿಲ್ಲ. ಹಾಗಾಗಿ ಇಂಥ ಸ್ಥಳದಲ್ಲಿ 3-4 ದಿವಸಗಳ ಕಾಲ ಅನ್ನ ಆಹಾರಗಳನ್ನು ನೀರನ್ನು ತೆಗೆದುಕೊಂಡು ಹೋಗಿ ಇಡೀ ಕಾಡಿನಲ್ಲಿ ರಾತ್ರಿ ಹಗಲು ಕೂಂಬಿಂಗ್ ಮಾಡಬೇಕಾಗ್ತದೆ. ಈ ಥರದ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ವಿಕ್ರಮ್ ಗೌಡ ನಕ್ಸಲ್ ನಾಯಕ ಇಡೀ ಕರ್ನಾಟಕಕ್ಕೆ ಹಿರಿಯ ನಕ್ಸಲ್ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ನೋಡ್ಬೋದು ಇದೊಂದು ಹೊಸದಾಗಿ ಆಗಿರುವಂತಹ ಬ್ರಿಡ್ಜ್ ಯಾವ ಥರ ದಟ್ಟಾರಣ್ಯ ಇದೆ ಅನ್ನುವಂಥದ್ದು, ಜನವಸತಿ ಎಲ್ಲೆಲ್ಲೋ ಒಂದೊಂದು ಮನೆ ಇರುವಂಥದ್ದು. ಹಾಗಾಗಿ ಈ ಕಾರ್ಯಾಚರಣೆಯನ್ನು ಈಗಾಗಲೇ ನಕ್ಸಲ್ ನಿಗ್ರಹ ದಳದವರು ಮುಂದುವರಿಸಿದ್ದಾರೆ. ಈ ಘಟನೆಯಲ್ಲಿ 2-3 ಜನಕ್ಕೆ ಫೈರ್ ಆಗಿದೆ, ಅವರು ಕಾಡಿನಲ್ಲಿ ಓಡಿದ್ದಾರೆ, ತಪ್ಪಿಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಅಧಿಕೃತ ಮಾಹಿತಿ ಎಷ್ಟು ಜನರಿಗೆ ಶೂಟ್ ಆಗಿದೆ, ಎಷ್ಟು ಜನ ತಪ್ಪಿಸಿಕೊಂಡಿದ್ದಾರೆ ಅನ್ನುವಂತಹ ಅಧಿಕೃತ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.